ಜಾಮೂನನ್ನು ತುಂಬ ಈಸಿಯಾಗಿ ಬ್ರೆಡ್ಡಿಂದ ಮತ್ತು ಬಿಸ್ಕೆಟಿಂದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಳ್ಳೆ ಟೇಸ್ಟಾಗಿದೆ ಫ್ರೆಂಡ್ಸ್, ಎಷ್ಟು ರುಚಿ ಅಂತಂದರೆ ಅಷ್ಟು ರುಚಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ರೆಡ್ಡು ಮತ್ತು ಪಾರ್ಲೆಜಿ ಬಿಸ್ಕೆಟ್ಟಿಂದ ನಾನು ಜಾಮೂನ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕೆಟು ನಾನು ಚಿಕ್ಕದಾಗಿರೋದು ಒಂದನ್ನು ತೆಗೆದುಕೊಂಡಿದ್ದೀನಿ. ಬ್ರೆಡ್ ಸ್ಲೈಸು ಒಂದು 4 ತೆಗೆದುಕೊಂಡಿದ್ದೀನಿ. 4 ಬ್ರೆಡ್ ಸ್ಲೈಸು, ಸ್ವಲ್ಪ ಹಾಲನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವು ಬ್ರೆಡ್ ಸ್ಲೈಸನ್ನು ಪುಡಿ ಮಾಡ್ಕೊಳ್ಳೋಣ. ಬ್ರೆಡ್ ಸ್ಲೈಸನ್ನು ಎಲ್ಲ ಪುಡಿ ಮಾಡ್ಕೊಂಬಿಡೋಣ. ಎಲ್ಲ ಪುಡಿ ಮಾಡ್ಕೊಂಬಿಡಬೇಕು. ಇದನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾವು ಚಪಾತಿ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಒಂದೇ ಸಲ ಹಾಲನ್ನು ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ನಾವು ಚಪಾತಿ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಚಪಾತಿ ಹದಕ್ಕೆ ನಾವು ಕಲಿಸ್ಕೋಬೇಕು. ಈಗ ನಾವು ಬಿಸ್ಕೆಟನ್ನು ತೆಗೆದುಕೊಳ್ಳೋಣ. ಬಿಸ್ಕೆಟ್ಟು ನೋಡಿ 7-8 ತೆಗೆದುಕೊಂಡಿದ್ದೀನಿ. ಒಂದು ಚಿಕ್ಕ ಪ್ಯಾಕೆಟ್ ಆದರೆ ಸಾಕು. ಈಗ ಇದನ್ನು ಎಲ್ಲ ಕೂಡ ಪುಡಿ ಮಾಡ್ಕೊಳ್ಳೋಣ. ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಾದರೆ ಪುಡಿ ಚೆನ್ನಾಗಾಗುತ್ತೆ, ಅದರಿಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿಕೊಂಡಂತಹ ಮಿಶ್ರಣ ಕೂಡ ನಾವು ಅದೇ ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಕೂಡ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅದನ್ನು ಕೂಡ ಮೆತ್ತಗೆ ಚಪಾತಿ ಥರ ಕಲಿಸ್ಕೊಂಬಿಡೋಣ. ಸ್ವಲ್ಪ ಹಾಕ್ಕೋಬೇಕು, ಒಂದೇ ಸಲ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಹಾಲು, ಯಾಕಂದರೆ ನೀರಾಗ್ಬಿಡುತ್ತೆ. ಅದರಿಂದಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಇದನ್ನು ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲಿ ಗಾತ್ರ ಉಂಡೆಗಳನ್ನಾಗಿ ಮಾಡ್ಕೊಂಬಿಡೋಣ. ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈಗ ನಾವು ಬ್ರೆಡ್ಡಿನ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಕೂಡ ನಾವು ನೋಡಿ ಈ ರೀತಿ ಉಂಡೆ ಮಾಡಿ ಅದನ್ನು ನಾವು ಈ ರೀತಿ ಅಗಲ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಗಲ ಮಾಡಿಕೊಂಡು ಈ ಉಂಡೆನ ಇದರೊಳಗೆ ಇಟ್ಟು ಅದನ್ನು ನಾವು ಫೋಲ್ಡ್ ಮಾಡೋಣ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲನೂ ಕೂಡ ಈ ರೀತಿ ಮಾಡ್ಕೊಳ್ಳೋಣ. ಮತ್ತೆ ಒಂದನ್ನು ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ನೋಡಿ, ಈ ರೀತಿ ಮಾಡಿಕೊಂಡು ಇದನ್ನು ಮಧ್ಯದಲ್ಲಿ ಇಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಬಿಸ್ಕೆಟ್ದು ಮುಳುಗೋ ತನಕ ಬಿಸ್ಕೆಟ್ ಉಂಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಮಾಡ್ಕೊಂಬಿಡಬೇಕು. ಈ ರೀತಿ ಎಲ್ಲ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೀವು ಹೆಚ್ಚಾಗಿ ಮಾಡ್ಕೋಬೇಕಂತಂದರೆ ಬ್ರೆಡ್ ಸ್ಲೈಸ್ ಜಾಸ್ತಿ ತಗೊಳ್ಳಿ, ಬಿಸ್ಕೆಟನ್ನು ಜಾಸ್ತಿ ತಗೊಂಡು
ಹಾಲನ್ನು ಕಾಯಿಸಿರುವ ಹಾಲನ್ನು ತೆಗೆದುಕೊಂಡು ನೀವು ಆರಿಸಿ ಹಾಲು ಹಾರಿರಬೇಕು, ಕಾಯಿಸಿರುವ ಹಾಲು ಅದನ್ನು ಹಾಕ್ಕೊಂಡು ನೀವು ಈ ರೀತಿ ಮಾಡ್ಕೊಳ್ಳಿ. ಈಗ ನಾವು ಶುಗರ್ ಸಿರಪ್ಪನ್ನು ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆ ಈ ಬಟ್ಲಲ್ಲಿ ನೋಡಿ ಇಷ್ಟು ತೆಗೆದುಕೊಂಡಿದ್ದೀನಿ. ಈಗ ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಸಕ್ಕರೆ ಎಷ್ಟು ತೆಗೆದುಕೊಂಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನೀರನ್ನು ಸೇರಿಸೋಣ. ಸಕ್ಕರೆ ಚೆನ್ನಾಗಿ ಕರಗಬೇಕು. ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತು ನೀವು ಜಾಮೂನ್ ತರಬೇಕು ಅಂತ ನೀವು ಬೇಕ್ರಿಗೆ ಹೋಗಂಗೆ ಇಲ್ಲ ಫ್ರೆಂಡ್ಸ್. ಜಾಮೂನ್ದು ನೀವು ಒಂದು ಜಾಮೂನ್ ಪಾಕೆಟ್ ಕೂಡ ತರೋ ಹಾಗೆ ಇಲ್ಲ. ಶುಗರ್ ಸಿರಪ್ ಮಾಡಬೇಕಾದ್ರೆ ಸಕ್ಕರೆ ನೀವು ಎಷ್ಟು ತೆಗೆದುಕೊಂಡಿರ್ತೀರೋ ಯಾವ ಬೋವಲಲ್ಲಿ ಅದೇ ಬೋವಲಲ್ಲಿ 2ರಷ್ಟು ಮಾತ್ರ ನೀರು ತೆಗೆದುಕೊಳ್ಳಿ ಅಷ್ಟೇ. 1-2 ನಿಮಿಷ ಈ ರೀತಿ ಕುದಿಸಿದರೆ ಸಾಕು. ಶುಗರ್ ಸಿರಪ್ಪು ರೆಡಿ ಆಯಿತು. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ನಿಂಬೆ ರಸನ ನಾನು ಹಿಂಡ್ತಾ ಇದ್ದೀನಿ. ಯಾಕಂದರೆ ಸಿರಪ್ ಗಡ್ಡೆ ಕಟ್ಟದಿರ ಇರುತ್ತೆ ಅಂತ ಒಂದು 7-8 ಡ್ರಾಪ್ಸ್ ಅಷ್ಟು ನಾನು ನಿಂಬೆ ರಸನ ಹಿಂಡ್ತಾ ಇದ್ದೀನಿ. ಈಗ ನಾವು ಮತ್ತೆ ಆಯಿಲನ್ನು ಇಟ್ಕೊಳ್ಳೋಣ. ಈಗ ನಾವು ಜಾಮೂನನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಈಸಿ ಇದೆ ಅಂತಂದರೆ ಅಷ್ಟು ಈಸಿ ಇದೆ ಫ್ರೆಂಡ್ಸ್. ಜಾಮೂನ್ ಮಾಡೋದು ತುಂಬ ಸುಲಭವಾದಂತಹ ರೀತಿ ಇದು. ತುಂಬಾ ರುಚಿಯಾಗಿರುತ್ತೆ. ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ದು ಇದು. ನಜ್ಮಾ ಅಂತ ಒಬ್ಬರು ಇದ್ದಾರೆ, ಮುಸ್ಲಿಮ್ ಅವರು. ಅವ್ರ ಮಗ ನಮ್ಮ ಮಗ ಇಬ್ಬರು ಓದ್ತಾ ಇದ್ದಾಗ ಹೇಳ್ಕೊಟ್ಟಿದ್ದು. ನಾನು ಆವತ್ತಿಂದ ಮಾಡ್ತಾ ಇದ್ದೆ. ಬೆಂದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನಿಜವಾಗ್ಲೂ ಅಷ್ಟು ಕಲರ್ಫುಲ್ಲಾಗಿ ಬರುತ್ತೆ. ಇರೋದನ್ನು ಅದೇ ರೀತಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೀವು ಈ ಜಾಮೂನನ್ನು ನೀವು ಎಷ್ಟು ದಪ್ಪ ಬೇಕಾದರೂ ಮಾಡ್ಕೋಬೋದು, ಮೀಡಿಯಮ್ ಸೈಜು ಮಾಡ್ಕೋಬೋದು, ಸಣ್ಣದಾಗಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು 2-3 ನಿಮಿಷ ಶುಗರ್ ಸಿರಪ್ಪಲ್ಲಿ ಜಾಮೂನು ನೆನೆಯಲಿಕ್ಕೆ ಬಿಡೋಣ. ಈಗ ಜಾಮೂನು ಸವಿಯಲು ಸಿದ್ಧ ಆಯಿತು ಫ್ರೆಂಡ್ಸ್. ತಿನ್ನೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತಂದರೆ ಜಾಮೂನು ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಎಲ್ಲರೂ ತಿನ್ನೋಣ. 5 ನಿಮಿಷದಲ್ಲಿ ಜಾಮೂನ್ ರೆಡಿ ಫ್ರೆಂಡ್ಸ್. ಥ್ಯಾಂಕ್ ಯು.